UPSC ನಾಗರಿಕ ಸೇವಾ ಪರೀಕ್ಷೆಯಲ್ಲಿ 2023ನೇ ವರ್ಷದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವಂತಹ ಅಭ್ಯರ್ಥಿ ಮೇಘನ್ ಅವರು ನನ್ನೊಂದಿಗಿದ್ದಾರೆ. ಅವ್ರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಮೇಡಮ್, UPSC ಎಕ್ಸಾಮ್ ಅನ್ನ ಎದುರಿಸುವಂಥದ್ದು ದೊಡ್ಡ ಸವಾಲು. ಆ ಪರೀಕ್ಷೆಯನ್ನ ಗೆದ್ದು ಬಂದಿರುವಂಥದ್ದು, ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವಂಥದ್ದು, ಆ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳೋದಾದ್ರೆ ಮೇಡಮ್. ತುಂಬಾ ಖುಷಿ ಆಗ್ತದೆ. UPSC ಕಳೆದ ವರ್ಷ ಮತ್ತೊಮ್ಮೆ ಯಶಸ್ಸನ್ನ ಕಂಡಿದ್ದಕ್ಕೆ ಬಹಳ ಖುಷಿ ಆಗ್ತಿದೆ. ಇದಕ್ಕೂ ಮುಂಚೆ UPSC 2020ನೇ ಸಾಲಿನಲ್ಲಿ ತೇರ್ಗಡೆಯಾಗಿ ನಾನು ಸದ್ಯ ದೂರದರ್ಶನ ಚಂದನ ವಾಹಿನಿಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ. ಆಗ ನನಗೆ ಇಂಡಿಯನ್ ಇನ್ಫಾರ್ಮೇಶನ್ ಸರ್ವಿಸ್ ಅನ್ನುವಂತಹ ಸೇವೆ ಆಗಿತ್ತು. ಅದಾದ ನಂತರ ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದೆ. ಮತ್ತೆ ಕ್ಲಿಯರ್ ಆಗಿದೆ. ಆದ್ರೂ ಕೂಡ ಮತ್ತೆ ಅಟೆಂಪ್ಟ್ಸ್ ಬರಿಬೇಕು ಅನ್ನೋ ಹಂಬಲ ಕೂಡ ಇದೆ. ಎಷ್ಟನೇ ರ್ಯಾಂಕ್ ಪಡೆದಿರಿ, ಯಾವ ರೀತಿಯಲ್ಲಿ ಎದುರಿಸಿದ್ರಿ? ಆಮೇಲೆ ಸ್ವಲ್ಪ ದೃಷ್ಟಿ ದೋಷನೂ ಕೂಡ ಇದೆ ಅನ್ನೋದು ಕೇಳ್ಪಟ್ಟೆ ನಿಮ್ಮ ಪೋಷಕರಿಂದ. ಯಾವ ರೀತಿಯಾಗಿ ಎದುರಿಸಿದ್ರಿ ಅನ್ನುವಂಥದ್ದು ಪರೀಕ್ಷೆಯನ್ನ? ಮುಂಚೆ ನಂಗೆ 465ನೇ ರ್ಯಾಂಕ್ ಬಂದಿತ್ತು. ಆಗ ನಂಗೆ ಇಂಡಿಯನ್ ಇನ್ಫಾರ್ಮೇಶನ್ ಸರ್ವಿಸ್ ಆಯ್ತು. ಅದಾದ ನಂತರ ಮತ್ತೊಂದು ವರ್ಷದಲ್ಲಿ 425ನೇ ರ್ಯಾಂಕ್ ಬಂತು. ಆಗ ನಂಗೆ ಆರ್ಮ್ಡ್ ಫೋರ್ಸ್ ಸರ್ವಿಸ್ ಅಂತ ಒಂದಿದೆ, ಅದಾಯ್ತು. ಕಳೆದ ಬಾರಿ ನಂಗೆ 771ನೇ ರ್ಯಾಂಕ್ ಬಂದಿತ್ತು. ಹಾಗಾಗಿ 3 ಸರಿ ನಂಗೆ UPSC ಯಲ್ಲಿ ತೇರ್ಗಡೆಯನ್ನ ಹೊಂದೋದಕ್ಕೆ ಸಾಧ್ಯ ಆಗಿತ್ತು. ದೃಷ್ಟಿ ಸಮಸ್ಯೆ ಅಂದ್ರೆ ನನಗೆ ಸ್ವಲ್ಪ ಬ್ಲರ್ಡ್ ಆಗಿ ವಿಷನ್ ಇರೋದ್ರಿಂದ ಓದೋದಕ್ಕೆ ನಾನು ಉಪಯೋಗಿಸ್ತಾ ಇದ್ದಂಥದ್ದು ಆಡಿಟ್ರಿ ಮೆಟೀರಿಯಲ್. ಹಾಗಾಗಿ ಬೇರೆಯವ್ರು ನೋಡಿ ಏನ್ ಮಾಡ್ತಾರೆ ಅದನ್ನ ನಾನು ಕೇಳಿಸ್ಕೊಂಡು ಓದ್ತಾ ಇದ್ದೆ. ಪರೀಕ್ಷೆಯನ್ನ ಬರ್ದಿದ್ದು ಕೂಡ ಸ್ಕ್ರೈಬ್ ಅಂತ ಒಬ್ರು ಫೆಸಿಲಿಟಿ ಇರ್ತಾರೆ ನಮ್ಗೆ. ಅವರ ಮೂಲಕ ನಾನು ಏನ್ ಡಿಕ್ಟೇಟ್ ಮಾಡ್ತೀನಿ ಅವ್ರು ಅದನ್ನ ಬರೀತಾರೆ. ನಮ್ಗೆ ಇನ್ವಿಜಿಲೇಟರ್ಸ್ ಇರ್ತಾರೆ. ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಇರುತ್ತೆ. ಹೀಗಾಗಿ ಬೇರೆಯವ್ರಿಗಿಂತ ಸ್ವಲ್ಪ ಎಕ್ಸ್ಟ್ರಾ ಪರಿಶ್ರಮ ಹಾಕ್ಲೇಬೇಕಾಯ್ತು. ಹಾಗಾಗಿ ಅದನ್ನ ಹಾಕಿ ಇವತ್ತು ಇಲ್ಲಿರೋದಕ್ಕೆ ಸಾಧ್ಯ ಆಯ್ತು. ಗುಡ್ ಮೇಡಮ್. ಇನ್ನ ಇಂಡಿಯನ್ 4 IAS ಸಂಸ್ಥೆ ಯಾವ ರೀತಿಯಾಗಿ ನಿಮ್ಗೆ ಸಹಕಾರ ಮಾಡ್ತು ಈ ಒಂದು UPS ಎಕ್ಸಾಮ್ ಅನ್ನ ಎದುರಿಸ್ಲಿಕ್ಕೆ ಅನ್ನುವಂಥದ್ದು? ಇಂಡಿಯಾ 4 IAS ಸಂಸ್ಥೆ ನಾನು UPSC ಮಾಡಬಹುದಾ ನನ್ನ ಕೈಲಿ ಅಂತ ನಾನು ಯೋಚನೆ ಮಾಡಿದ ದಿನಗಳಿಂದನೂ ಇವತ್ತುವರೆಗೂ ಸತತವಾಗಿ ನನ್ನ ಬೆನ್ನೆಲುವಾಗಿ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಖ್ಯವಾಗಿ ಶ್ರೀನಿವಾಸ್ ಸರ್, ನಾನು ಕಾಲೇಜ್ ಪಾಸ್ ಔಟ್ ಆಗಿ ಆಗಷ್ಟೇ ಈ ಎಲ್ಲ ಗೊಂದಲಗಳಿಗೆ ಉತ್ತರಗಳನ್ನು ಹುಡುಕುವಾಗ್ಲೂ ಕೂಡ ನನ್ನ ಜೊತೆ ನಿಂತು ನಿನ್ ಕೈಲಿ ಆಗತ್ತೆ ಮಾಡು, ನೀನು ಕರ್ನಾಟಕಕ್ಕೆ ಒಳ್ಳೆ ರ್ಯಾಂಕ್ ನ ತಂದ್ಕೊಡ್ಬೇಕು ಅಂತ ಅವತ್ತಿಂದ ಇವತ್ತವರೆಗೂ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅವರಿಗೆ ಮತ್ತೆ ಇಡೀ ತಂಡಕ್ಕೆ, ಪ್ರಶಾಂತ್ ಸರ್ ಇರಬಹುದು, ಸಂದೀಪ್ ಸರ್ ಇರಬಹುದು, ಎಲ್ಲರಿಗೂ ಕೂಡ ಮನದಾಳದ ಕೃತಜ್ಞತೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಕೇದಾರ್ ಸರ್ ನನಗೆ ಇಂಟರ್ವ್ಯೂ ಅಲ್ಲಿ ಬಹಳಷ್ಟು ಗೈಡ್ ಮಾಡಿದ್ದಾರೆ. ಬಹಳ ನನ್ನಲ್ಲಿ ಅವರು ನಂಬಿಕೆಯನ್ನ ತೋರಿಸಿದಾಗ ನನ್ನ ಆತ್ಮವಿಶ್ವಾಸ ಇಮ್ಮಡಿ ಆಗ್ತಾ ಇತ್ತು. ಹಾಗಾಗಿ ಇಡೀ ತಂಡಕ್ಕೆ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನ UPSC ಎಕ್ಸಾಮ್ ಅಲ್ಲಿ 2024 41 ಜನ ಕನ್ನಡಿಗರು ಉತ್ತೀರ್ಣರಾಗಿರುವಂತದ್ದು, ಅದ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ಹೆಮ್ಮೆ ಆಗತ್ತೆ ನಿಮಗೆ? ತುಂಬಾ ಖುಷಿ ಆಗತ್ತೆ. ಇನ್ನ ಹೆಚ್ಚೆಚ್ಚು ಅಧಿಕಾರಿಗಳು ಅಂದ್ರೆ ಆಕಾಂಕ್ಷಿಗಳಿಂದ ಅಧಿಕಾರಿಗಳಾಗುವಂದ್ರೆ ನಮ್ಗೆ ಸಂತೋಷ. ಈಗೇನ್ 41 ಇದೆ, ಬಹಳ ವರ್ಷಗಳಿಂದ ಆಸೆ ಇದೆ, ಆಕಾಂಕ್ಷೆ ಇದೆ ಇಲ್ಲಿರುವಂತವ್ರಿಗೆ. ಅದು 100 ಆಗ್ಬೇಕು. 2 ಡಿಜಿಟ್ ಏನಾಗಿದೆ ಇದು 3 ಡಿಜಿಟ್ ತಲುಪಬೇಕು ಅಂತ ನನಗೂ ಕೂಡ ಅದೇ ಆಸೆ ಇದೆ. ಈಗ ಪ್ರಯತ್ನ ಮಾಡ್ತಿರುವಂತಹ ಎಲ್ಲಾ ಮಕ್ಕಳಿಗೂ, ಅಂದ್ರೆ ಈಗ ಸ್ಕೂಲ್ ಕಾಲೇಜಿಂದ ಅವೇರ್ನೆಸ್ ಇರೋದ್ರಿಂದ ಆ ಮಕ್ಕಳಿಗೂ ಮತ್ತೆ ಎಲ್ಲಾ ಆಕಾಂಕ್ಷಿಗಳಿಗೂ ಅಭ್ಯರ್ಥಿಗಳಿಗೂ ನಾನು ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆತ್ಮವಿಶ್ವಾಸ ಇರಲಿ, ಸತತವಾದಂತಹ ಪ್ರಯತ್ನವನ್ನ ಮಾಡಿ UPSC ಯಾರು ಬೇಕಾದ್ರೂ ಕ್ಲಿಯರ್ ಮಾಡಬಹುದು. ನೀವು ಪರಿಶ್ರಮ ಪಡ್ಬೇಕಷ್ಟೇ. ವಿಶೇಷವಾಗಿ ಗ್ರಾಮೀಣ ಭಾಗದ ಅಭ್ಯರ್ಥಿಗಳೇ UPSC ಎಕ್ಸಾಮ್ ಅನ್ನ ಎದುರಿಸಿರುವಂತದ್ದು, ಉತ್ತೀರ್ಣರಾಗಿರುವಂತದ್ದು, ಏನ್ ಹೇಳಲಿಕ್ಕೆ ಬಯಸ್ತೀರಾ? ಹೌದು, ಯಾಕೆ ಅಂದ್ರೆ ಆ ಮಕ್ಕಳಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ ನಾನು ಏನೋ ಒಂದು ಸಾಧಿಸ್ಬೇಕು ಅನ್ನುವಂತಹ ಧ್ಯೇಯ ಬಹಳ ಒಂದು ದೃಢವಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಒಂದು ಗ್ರಾಮೀಣ ಮಕ್ಕಳಿಗೆ ಅನುಕೂಲಗಳು ಕಮ್ಮಿ ಆಗಿರ್ಬೋದು, ಅಥವಾ ಇನ್ಯಾವುದೋ ಒಂದು ಪ್ರದೇಶದಲ್ಲಿರುವಂತವ್ರಿಗೆ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ. ಅವ್ರಿಗೆ ಫಿನಾನ್ಷಿಯಲ್ ಲಿಮಿಟೇಷನ್ ಇರ್ಬೋದು, ಮತ್ತೆಲ್ಲ ಇರೋರಿಗೆ ಬೇರೆ ಯಾವುದೋ ಲಿಮಿಟೇಷನ್ ಇರ್ಬೋದು. ಆದ್ರೆ ಆ ಲಿಮಿಟೇಷನ್ ಮೇಲೆ ನಾವು ನಿಂತು ಅಡ್ವರ್ಸಿಟಿಯನ್ನ ಆಪರ್ಚುನಿಟಿ ಆಗಿ ಕನ್ವರ್ಟ್ ಮಾಡ್ಕೊಂಡು ಓದೋದಿದೆಯಲ್ಲ, ಅದು ಬಹಳ ಮುಖ್ಯ. ಹಾಗಾಗಿ ಅವ್ರಿಗೂ ಕೂಡ ಕಂಗ್ರಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ಬೇಕಾದ್ರೂ ಕ್ಲಿಯರ್ ಮಾಡಬಹುದು ಅಂತ ಮತ್ತೆ ಅದನ್ನ ಒತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆಣ್ಣು ಮಗಳಾಗಿ UPSC ಎಕ್ಸಾಮ್ ಅನ್ನ ಉತ್ತೀರ್ಣ ಮಾಡಿರೋದು, ಮನೆಯಲ್ಲಿ ಪೋಷಕರ ಸಹಕಾರ ಹೇಗಿತ್ತು ಅನ್ನುವಂಥದ್ದು? ನನ್ನ ವಿಷಯದಲ್ಲಂತೂ ಪೋಷಕರು ತುಂಬಾನೇ ಸಹಾಯ ಮಾಡಿದ್ರು. ಅದರಲ್ಲೂ ನಮ್ಮ ತಂದೆ, ನೀನ್ ಏನ್ ಬೇಕಾದ್ರೂ ಓದು, ನಾನು ಯಾವಾಗ್ಲೂ ಪ್ರೋತ್ಸಾಹವನ್ನ ನೀಡ್ತೀನಿ ಅಂತ ಹೇಳಿದ್ರು. ಇದಕ್ಕೂ ಮುಂಚೆ ನನಗೆ KS ಅಲ್ಲಿ ಕೂಡ ತೇರ್ಗಡೆಯನ್ನ ಹೊಂದಿದ್ದೆ. ನಾನು KS ಅಧಿಕಾರಿಯಾಗಿ ಇಲ್ಲಿ ಖಜಾನೆ ಇಲಾಖೆಯಲ್ಲಿ ಸೇವೆ ಮಾಡ್ತಾ ಇದ್ದೆ. ಆದ್ರೆ ಅಲ್ಲಿಗೆ ನಾನು ನಿಲ್ಲಿಸ್ಲಿಲ್ಲ. UPSC ಪರೀಕ್ಷೆಗಳನ್ನ ತಗೊಂಡಾಗ್ಲೂ ಕೂಡ ಸತತವಾಗಿ ಬೆನ್ನೆಲುವಾಗಿ ನಮ್ಮ ತಂದೆ ತಾಯಿ ನಿಂತಿದ್ದಾರೆ. ಒಂದೊಂದ್ಸರಿ ನಂಗೆ ಓದೋದಕ್ಕೆ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಅವರು ಕೂಡ ಕೂತು ಓದ್ಕೊಟ್ಟಿದ್ದಾರೆ. ನನಗೆ ಕ್ಲಾಸಸ್ಗೆ ಕರ್ಕೊಂಡು ಹೋಗೋದಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ
ಸಂಪೂರ್ಣವಾಗಿ ಅವರು ಶ್ರಮವನ್ನ ಹಾಕಿದ್ದಾರೆ. ನಾನಿಲ್ಲಿ ಒಂದು ಕೈ ಇಟ್ಟು ಹೇಗೆ ನೀವು ನೋಡ್ತೀರಾ ಆಕಾಶದಲ್ಲಿ ಹಾರಾಡುವಾಗ ಅಷ್ಟೇ, ಅದು ಕೆಳಗಿರೋ ದಾರ ನನ್ನ ತಂದೆ ತಾಯಿ, ಹಾಗಾಗಿ ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನ UPSC ಪರೀಕ್ಷೆಯನ್ನ ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಹೆಮ್ಮೆಯ ಕನ್ನಡತಿಯಾಗಿ UPSC ಎಕ್ಸಾಮ್ ಅನ್ನ ಪಾಸ್ ಮಾಡಿದವರು, ಉತ್ತೀರ್ಣದವರು, ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಾ, ಅವ್ರಿಗೆ ಸಜೆಷನ್ ಏನ್ ಕೊಡ್ಲಿಕ್ಕೆ ಬಯಸ್ತೀರಾ? ನೀವು ಸೂರ್ಯನಂತೆ ಬೆಳಗ್ಬೇಕಾದ್ರೆ ಸೂರ್ಯನಂತೆ ಉರಿಬೇಕು. ಹಾಗೆ ನೀವು UPSC ಅಲ್ಲಿ ತೇರ್ಗಡೆಯನ್ನ ಹೊಂದು ಆ ಒಂದು ಪದವಿಗೆ ಹೋಗ್ಬೇಕು ಅಂದ್ರೆ ಅಷ್ಟೇ ಶ್ರಮನ ಬಯಸುತ್ತೆ. ಇಟ್ಸ್ ಅ ವೆರಿ ವೆರಿ ಡಿಮ್ಯಾಂಡಿಂಗ್ ಪ್ರಾಸೆಸ್. ಹಾಗಾಗಿ ಪರಿಶ್ರಮನ ನೀವು ಹಾಕಿ ಮಿಕ್ಕಿದೆಲ್ಲ ದೇವರಿಗೆ ಬಿಡಿ, ಖಂಡಿತ ಯಶಸ್ಸು ನಿಮ್ಮನ್ನ ಹುಡ್ಕೊಂಡು ಬರತ್ತೆ. ಧೃತಿಗೆಡಬೇಡಿ, ದೃಢ ಸಂಕಲ್ಪ ಇಟ್ಟು ಪರಿಶ್ರಮ ಹಾಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಮೇಘನ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.